ಬೇಸಿಗೆ ಬಂತು ಅಂದ್ರೆ ಸಾಕು ನಮ್ಮಲ್ಲಿ ಎಳ್ನೀರಂದೇ ದರ್ಬಾರು. ಬ್ಯೂರಿ ಬಿಸಿಲಿನಲ್ಲಿ ಯಾರ್ ತಾನೇ ಎಳ್ನೀರ್ ಕೊಟ್ರೆ ಬೇಡ ಅಂತಾರೆ ಹೇಳಿ. ಅದರ ಸ್ವಾದ ಹೀಗಿರ್ಬೇಕು, ಸಿಹಿ ಅನುಭವಿಸಿರ್ಬೇಕು. ದಾಹದ ತಣಿಸೋಕೆ, ನಿಶಕ್ತಿ ಹೋಗೋಕೆ, ಹೊಸ ಹುರುಪು ತರ್ಸೋಕೆ ಈ ಎಳ್ನೀರಿಗೆ ಸರಸಾಟಿ ಯಾವುದೂ ಇಲ್ಲ ಅಂತ ಹೇಳ್ಬೇಕು. ಅದಕ್ಕೆ ತಾನೇ ಕಲ್ಪವೃಕ್ಷ ಅಂತ ನಮ್ಮ ಹಿರಿಯರು ತೆಂಗಿನ ಮರಕ್ಕೆ ಹೆಸರಿಟ್ಟಿದ್ದು. ಹವಾಯಿ ದೇಶದವರಿಗೆ ಎಳ್ನೀರು ಸ್ವರ್ಗದಿಂದ ಬಿದ್ದ ಇಬ್ಬನಿಯಂತೆ. ನಮ್ಮಲ್ಲಿ ಕೂಡ ಇದಕ್ಕೆ ಪೂಜ್ಯ ಸ್ಥಾನವನ್ನ ಕೊಟ್ಟಿದ್ದೇವೆ. ಬಾಟಲಿಯಲ್ಲಿ ಹಾಕಿದ ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಬದಲು ಎಳ್ನೀರು ಕುಡಿದ್ರೆ ನಮ್ಮ ದೇಹಕ್ಕೆ ಆಗೋ ಲಾಭಗಳು ಒಂದಲ್ಲ ಎರಡಲ್ಲ 18. ಇದು ನೀರಿನ ಅಂಶವನ್ನ ಸಮತೂಕದಲ್ಲಿ ಇರಿಸುತ್ತದೆ. ವಯಸ್ಸಾದರೂ ಚರ್ಮ ಬೇಗ ಸುಕ್ಕಾಗಲ್ಲ. ಇದರ ಸೇವನೆಯಿಂದ ರಕ್ತ ಸಂಚಾರ ಸಲೀಸಾಗುತ್ತದೆ. ಇನ್ನು ಚಯಾಪಚಯ ಕ್ರಿಯೆ ಸ್ಪೀಡ್ ಮಾಡುತ್ತದೆ. ಎಳ್ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಚುರುಕಾಗುತ್ತದೆ. ಸ್ನಾಯು ಸೆಳೆತವನ್ನ ಹೋಗಲಾಡಿಸುತ್ತದೆ. ಮೂಳೆಗಳು ಗಟ್ಟಿಯಾಗಿ ಮಾಡುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ, ಏಕೆಂದ್ರೆ ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಇರೋದ್ರಿಂದ. ಇನ್ನು ಇದು ಮೈತೂಕವನ್ನ ಸಹ ಕಡಿಮೆ ಮಾಡುತ್ತದೆ. ಹೊಟ್ಟೆಯಲ್ಲಿರುವ ಹುಳುಗಳನ್ನ ಸಾಯಿಸುತ್ತದೆ. ಆಮ್ಲವನ್ನ ತೆಗೆದುಹಾಕುತ್ತದೆ. ಬಿಪಿ ಪೇಷಂಟ್ಗಳ ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ ಗಳನ್ನ ಒದಗಿಸುತ್ತದೆ. ಕಿಡ್ನಿ ಸ್ಟೋನ್ ಗಳನ್ನ ಕರಗಿಸುತ್ತದೆ. ಮುಖಕ್ಕೆ ಹಚ್ಚಿಕೊಂಡ್ರೆ ಮಾಯಿಶ್ಚರೈಸರ್ ತರಹ ಕೆಲಸ ಮಾಡುತ್ತದೆ. ಚರ್ಮ ರೋಗಕ್ಕೆ ಇದು ರಾಮಬಾಣ. ಅಷ್ಟೇ ಅಲ್ಲದೆ ಕೂದಲ ಪೋಷಣೆಗೂ ಎಳ್ನೀರು ಸಿದ್ಧ ಔಷಧ. ಯಾವುದೇ ಕೈ ಔಷಧ ತಗೊಳ್ಳೋ ಬದಲು ಹೋಗ್ತಾ ಬರ್ತಾ ಒಂದು ಸಿಹಿಯಾದ ಎಳ್ನೀರ್ನ ಸವಿದ್ರೆ ಮಜವಾಗಿ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.